ಮೇಘಾಲಯ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗೆ ಅವರ ಪತ್ನಿಯೇ ಪ್ರಶ್ನೆ ಕೇಳಿರೋದು. ಪತ್ನಿ ಶಾಸಕಿ ಇಲ್ಲಿ ಸಿಎಂ ನಿಂತಿದ್ದಾರೆ. ಸಿಎಂಗೆ ಪತ್ನಿ ಒಂದಷ್ಟು ಗಂಭೀರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸ್ವಾರಸ್ಯಕರ ವಿಡಿಯೋ ವೈರಲ್ ಆಗ್ತಾ ಇದೆ. ಪತಿಗೆ ಪತ್ನಿಯೇ ಸದನದಲ್ಲಿ ಪ್ರಶ್ನೆ ಕೇಳಿರೋದು ಅಪರೂಪದ ಘಟನೆ. ಕೆಲವು ಪ್ರಶ್ನೆಗಳಿಗೆ ಇದೇ ಮುಖ್ಯಮಂತ್ರಿ ಸ್ವಲ್ಪ ತಬ್ಬಿಬ್ಬಾದಂತೆ ಕೂಡ ಕಂಡು ಬಂದರು. ಸಿಎಂ ಕಾನ್ರಾಡ್ ಕೆ ಸಂಗ್ಮಾ ಅವರಿಗೆ ಅವರ ಪತ್ನಿ ಕ್ವಶನ್ ಮಾಡಿರೋದು. ಗಂಬೆಗ್ರೆ ಕ್ಷೇತ್ರದ ಶಾಸಕಿ ಮೆಹತಾಬ್ ಚಾಂದಿ ಪ್ರಶ್ನೆ ಕೇಳಿರೋದು. ಪಶು ವೈದ್ಯಕೀಯ ಕಾಲೇಜುಗಳ ಸ್ಥಾಪನೆಯ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಅವರ ಪತ್ನಿ, ಅಂದರೆ ಮುಖ್ಯಮಂತ್ರಿಗಳ ಪತ್ನಿ, ಅಲ್ಲಿ ಶಾಸಕಿಯವರು. ಪ್ರಶ್ನೋತ್ತರ ಅವಧಿಯಲ್ಲಿ ಪ್ರಶ್ನೆ ಕೇಳ್ತಾರೆ ಮೆಹತಾಬ್ ಚಾಂದಿ. ನೋಡಿ, 2022ರಲ್ಲಿ ಕ್ಯಾಬಿನೆಟ್ನಲ್ಲಿ ಇದರ ಬಗ್ಗೆ ಅನುಮೋದನೆ ಕೊಡಲಾಗಿದೆ. ಆದರೂ ಇನ್ನೂ ಪಶು ವೈದ್ಯಕೀಯ ಕಾಲೇಜುಗಳು ಯಾಕ್ರಿ ಸ್ಥಾಪನೆ ಮಾಡಿಲ್ಲ ನೀವು ಅಂತ ಮುಖ್ಯಮಂತ್ರಿಗೆ ಅವರ ಪತ್ನಿನೇ ಕ್ವಶನ್ ಮಾಡ್ತಾರೆ. 2 ಮೀನುಗಾರಿಕಾ ಕಾಲೇಜು, ಡೈರಿ ಕಾಲೇಜು ಸ್ಥಾಪನೆ ಆಗಿಲ್ಲ, ಯಾಕೆ? ಪಶು ವೈದ್ಯಕೀಯ ತರಬೇತಿ ಕೇಂದ್ರಗಳಲ್ಲಿ ಮಾನವ ಸಂಪನ್ಮೂಲದ ಕೊರತೆ ಇದೆ, ಸಿಬ್ಬಂದಿ ಕೊರತೆ ಇದೆ. ಎಷ್ಟು ಪಶು ವೈದ್ಯಕೀಯ ತರಬೇತಿ ಕೇಂದ್ರಗಳಿವೆ, ಎಲ್ಲ ಸ್ಥಾಪನೆಯಾಗಿವೆ, ಎಷ್ಟು ಸಿಬ್ಬಂದಿ ಕೊರತೆ ಇದೆ ಹೇಳಿ ನೋಡೋಣ ನೀವು. ಅದ್ರ ಬಗ್ಗೆ ನಮಗೆ ಮಾಹಿತಿ ಬೇಕು ಅಂತ ಕೇಳಿದಾಗ, ಇಲ್ಲ, ಈ ಕ್ಷಣಕ್ಕೆ ನನ್ನ ಬಳಿಯಲ್ಲಿ ಅದರ ಬಗ್ಗೆ ಮಾಹಿತಿ ಇಲ್ಲ, ಆದರೆ ಕಾಲೇಜುಗಳಿವೆ, ಕೆಲಸ ಮಾಡ್ತೀವಿ ಅಂತ ನಾನು ಬಲ್ಲೆ, ಈ ಕ್ಷಣಕ್ಕೆ ನನ್ನ ಬಳಿ ಅಂಕಿಅಂಶಗಳಿಲ್ಲ ಅಂತ ಕೂಡ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. Very rare, as I have repeatedly got complaints from my constituency who practice a lot of livestock rearing, and many of our rural populace is dependent on the livestock economy. So, sir, I want to know if these centers are functioning properly. Sir, the principal question is mainly about the college that is was proposed to come out. So therefore, of course, this is a related subject, but it is not directly as part of the primary question, the principal question. But, sir, we are aware of the manpower shortage that is there, and it is definitely a matter of concern. In fact, we have been discussing about this particular issue, and yes, sir, the steps are being taken for us to ensure that the different manpower requirements and the shortages that are there should be filled up at the earliest.